ಓಂ ಸಾಯಿರಾಮ್. ಎಲ್ಲರಿಗೂ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಸಾಯಿ ಬಾಬಾರವರು ಏನನ್ನ ಸಂದೇಶ ಕಳಿಸಿದ್ದಾರೆ ಎಂದು ನೋಡೋಣ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಶುಭ ಸುದ್ದಿ ಅತಿ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ತಟ್ಟಲಿದೆ. ಇಂದು ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಅಂದರೆ ಇದನ್ನು ಕೇವಲ ಒಂದು ಕಾಕತಾಳೀಯ ಅಂದುಕೊಳ್ಳುವ ತಪ್ಪು ಮಾಡಬೇಡಿ. ಇದು ಆ ಶಿರ್ಡಿ ಸಾಯಿ ಬಾಬಾರವರ ನೇರ ಸಂದೇಶ. ನಿಮ್ಮ ಕಷ್ಟಗಳ ಅಂತ್ಯಕ್ಕೆ ಸಿಕ್ಕಿರುವ ಮುನ್ನುಡಿ. ಕೊನೆಯವರೆಗೂ ನೋಡಿ, ಬಾಬಾ ನಿಮಗಾಗಿ ಕಾಯುತ್ತಿದ್ದಾರೆ. ಬನ್ನಿ ನೋಡೋಣ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಶುಭ ಸುದ್ದಿ ಅತಿ ಶೀಘ್ರದಲ್ಲೇ ನಿನ್ನ ಮನೆ ಬಾಗಿಲು ತಟ್ಟಲಿದೆ. ಒಂದು ವೇಳೆ ಇಂದು ನೀನು ಈ ವಿಡಿಯೋವನ್ನು ತಲುಪಿದ್ದರೆ ಇದನ್ನು ಕೇವಲ ಒಂದು ಸಾಧಾರಣ ಕಾಕತಾಳೀಯ ಎಂದು ತಿಳಿಯುವ ತಪ್ಪು ಖಂಡಿತ ಮಾಡಬೇಡ. ಇದು ಶಿರ್ಡಿಯ ಸಾಯಿ ಬಾಬಾರವರ ನೇರ ಸಂಕೇತವಾಗಿದೆ. ಇದು ನಿನ್ನ ದುಃಖಗಳ ಅಂತ್ಯದ ಆರಂಭವಾಗಿದೆ. ನೀನು ಕಳೆದ ಹಲವು ತಿಂಗಳುಗಳಿಂದ ಅಥವಾ ಬಹುಶಃ ಹಲವು ವರ್ಷಗಳಿಂದ ಒಂದು ವಿಶೇಷ ವಿಷಯಕ್ಕಾಗಿ ಹಗಲು ರಾತ್ರಿ ತಡಕಾಡುತ್ತಿದ್ದೀಯಾ. ಪ್ರತಿ ಮುಂಜಾನೆ ಒಂದು ಹೊಸ ಭರವಸೆಯೊಂದಿಗೆ ಏಳುತ್ತೀಯಾ ಮತ್ತು ಪ್ರತಿ ರಾತ್ರಿ ಆ ಅಪೂರ್ಣ ಇಚ್ಛೆ ಹಾಗೂ ಭಾರವಾದ ಮನಸ್ಸಿನೊಂದಿಗೆ ಮಲಗುತ್ತೀಯಾ. ಹಲವು ಬಾರಿ ನಿನಗೆ ಹೀಗೆ ಅನ್ನಿಸಿರಬಹುದು, ಬಾಬಾ ನಿಮ್ಮ ಮಾತನ್ನು ಕೇಳುತ್ತಲೇ ಇಲ್ಲ ಎಂದು. ಆದರೆ ಇಂದು ಬಾಬಾ ನಿನಗೆ ಹೇಳಲು ಬಯಸುತ್ತಾರೆ, ಭಕ್ತನ ಸಹನ ಶಕ್ತಿಯ ಕೊನೆಯ ಹಂತ ನಡೆಯುತ್ತಲಿರುವಾಗಲೇ ಬಾಬಾರವರ ಅತ್ಯಂತ ದೊಡ್ಡ ಲೀಲೆ ಆರಂಭವಾಗುತ್ತದೆ. ನಿನ್ನ ಜೀವನದ ಆ ಮುಚ್ಚಿದ ಬೀಗ, ಅದನ್ನು ತೆರೆಯುವ ಎಲ್ಲ ದಾರಿಗಳು ಬಂದಾಗಿದ್ದವು. ಈಗ ಅದು ತೆರೆಯುವ ಸಮಯ ಬಂದಿದೆ. ಅಷ್ಟಕ್ಕೂ ಆ ಶುಭ ಸುದ್ದಿಯಾದರೂ ಏನು ಮತ್ತು ಬಾಬಾ ಅದನ್ನು ಯಾವ ರೂಪದಲ್ಲಿ ನಿನ್ನ ಬಳಿಗೆ ಕಳುಹಿಸುತ್ತಿದ್ದಾರೆ? ಬನ್ನಿ ತಿಳಿಯೋಣ ದ್ವಾರಕಾಮಯಿಯ ಆ ಅಮೂಲ್ಯ ಘಟನೆಯಿಂದ. ಈ ಘಟನೆ ಶಿರ್ಡಿಯ ಆ ಪವಿತ್ರ ಭೂಮಿಯದ್ದಾಗಿದೆ. ಯಾವಾಗ ಬಾಬಾ ಸಾಕ್ಷಾತ್ ರೂಪದಲ್ಲಿ ದ್ವಾರಕಾಮಯಿಯ ದುನಿಯಾ ಮುಂದೆ ಕುಳಿತುಕೊಂಡು ಅಂದಿನದ್ದು. ಅಲ್ಲಿ ಒಬ್ಬ ಭಕ್ತನಿದ್ದ. ಅವನು ಸತತವಾಗಿ ಬರುತ್ತಿದ್ದ ಸಂಕಷ್ಟಗಳು ಮತ್ತು ದುಃಖಗಳ ಕಾರಣದಿಂದ ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋಗಿದ್ದನು. ಅವನು ಯಾವುದೇ ಕೆಲಸ ಪೂರ್ಣಗೊಳ್ಳುತ್ತಿರಲಿಲ್ಲ. ಪ್ರತಿ ಜಾಗದಲ್ಲೂ ಅವನಿಗೆ ತಿರಸ್ಕಾರ ಮತ್ತು ಅಪಜಯವೇ ಕೈಗೆ ಸಿಗುತ್ತಿತ್ತು. ಸಮಾಜದಲ್ಲಿ ಅವನ ಗೌರವ ಮುಗಿದು ಹೋಗುತ್ತಿತ್ತು ಮತ್ತು ಮನೆಯ ಆರ್ಥಿಕ ಮುಗ್ಗಟ್ಟು ಅವನ ರಾತ್ರಿಯ ನಿದ್ದೆಯನ್ನು ಕಸಿದುಕೊಂಡಿತ್ತು. ಅವನು ಬಾಬಾರವರ ಮುಂದೆ ಅಳುತ್ತಾ ಹೇಳಿದ, ಹೇ ದೇವ, ಈಗ ನನ್ನಿಂದ ಈ ಹೊರೆ ಇನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ. ನನ್ನ ಹಣೆಬರಹದಲ್ಲಿ ಕತ್ತಲೆ ಯಾವಾಗ ದೂರವಾಗುತ್ತದೆ? ಬಾಬಾ ಅವನ ಕಣ್ಣಿನ ಕಣ್ಣೀರನ್ನು ನೋಡಿದರು. ಆದರೆ ಆ ದಿನ ಬಾಬಾ ಅವನಿಗೆ ಯಾವುದೇ ಭರವಸೆ ನೀಡುವ ಬದಲಾಗಿ ತಮ್ಮ ಜೋಳಿಗೆಯಿಂದ ಒಂದು ಒಣಗಿದ ಜೀವವಿಲ್ಲದ ಬೀಜವನ್ನು ಹೊರತೆಗೆದರು ಮತ್ತು ಅದನ್ನು ನೀಡಿ ಹೇಳಿದರು, ಹೋಗು, ಇದನ್ನು ದ್ವಾರಕಾಮಯಿಯ ಹೊರಗಿನ ಮಣ್ಣಿನಲ್ಲಿ ಹೂತು ಹಾಕು ಮತ್ತು ಪ್ರತಿದಿನ ಇದಕ್ಕೆ ನೀರು ಹಾಕು ಎಂದರು. ಭಕ್ತನು ಹಾಗೆಯೇ ಮಾಡಿದನು. ಅವನು ಪ್ರತಿದಿನ ಆ ಒಣಗಿದ ಮಣ್ಣಿಗೆ ನೀರು ಹಾಕುತ್ತಿದ್ದ. ಆದರೆ ಹಲವು ದಿನಗಳು ಕಳೆದರೂ ಅಲ್ಲಿ ಯಾವುದೇ ಮೊಳಕೆ ಒಡೆಯಲಿಲ್ಲ ಮತ್ತು ಯಾವುದೇ ಎಲೆಯೂ ಕಾಣಿಸಲಿಲ್ಲ. ಜನರು ಅವನನ್ನು ನೋಡಿ ನಗುತ್ತಾ ಇದ್ದರು. ಒಂದು ಒಣಗಿದ ಬೀಜದಿಂದ ಎಂದಾದರೂ ಗಿಡ ಬರಲು ಸಾಧ್ಯವೇ ಎಂದು ಆ ಭಕ್ತನ ತಾಳ್ಮೆ ಅಪೂರ್ಣಗೊಂಡಿತು. ಅವನು ಮತ್ತೆ ಅಳುತ್ತಾ ಬಾಬಾರವರ ಬಳಿ ಬಂದು ಮತ್ತು ಹೇಳಿದ, ಬಾಬಾ, ನನ್ನ ಶ್ರಮ ಮತ್ತು ಪ್ರಾರ್ಥನೆ ಎರಡೂ ವ್ಯರ್ಥವಾಗುತ್ತಿದೆ. ಆಗ ಬಾಬಾ ಮುಗುಳ್ನಗುತ್ತಾ ಅವನಿಗೆ ಒಂದು ಮಾತನ್ನು ಹೇಳಿದರು.
ಅದು ಇಂದು ನಿಮ್ಮ ಜೀವನಕ್ಕೂ ಕೂಡ ಸರಿಯಾಗಿ ಅನ್ವಯಿಸುತ್ತದೆ. ಬಾಬಾ ಹೇಳಿದರು, ಯಾವಾಗ ಬೀಜವು ಈ ಮಣ್ಣಿನ ಅಂತ್ಯದ ಆಳವಾದ ಕತ್ತಲೆಯಲ್ಲಿ ಇರುತ್ತದೆಯೋ ಆಗ ಜಗತ್ತಿಗೆ ಅನಿಸುತ್ತದೆ ಅದು ನಾಶವಾಗಿ ಹೋಗಿದೆ ಎಂದು. ಆದರೆ ನಿಜ ಹೇಳಬೇಕೆಂದರೆ ಅದು ಒಳಗೊಳಗೆ ಒಂದು ದೊಡ್ಡ ವೃಕ್ಷವಾಗಿ ಬದಲಾಗುವ ಸಿದ್ಧತೆ ನಡೆಸುತ್ತಿರುತ್ತದೆ. ಸರಿಯಾಗಿ ಇದೇ ರೀತಿ ಯಾವಾಗ ನಿನ್ನ ಜೀವನದಲ್ಲಿ ಅಂತ್ಯದ ಗಾಢವಾದ ಕತ್ತಲೆ ಇರುತ್ತದೆಯೋ ಆಗ ತಿಳಿದುಕೋ, ನಿನ್ನ ಜೀವನದ ಮೊಳಕೆ ಒಡೆಯುವ ಸಮಯ ಬಂದಿದೆ ಎಂದು. ಮತ್ತು ನಂತರದ ದಿನವೇ ದ್ವಾರಕಾಮಯ್ಯ ಹೊಸ್ತಿಲಲ್ಲಿ ಒಂದು ಅಂತಹ ಪವಾಡ ನಡೆಯಿತು. ಅದು ಆ ಭಕ್ತನ ಇಡೀ ಜಗತ್ತನ್ನೇ ಬದಲಾಯಿಸಿತು. ಮರುದಿನ ಬೆಳಗ್ಗೆ ಆ ಭಕ್ತ ಎದ್ದು ನೋಡಿದಾಗ ಯಾವ ಒಣಗಿದ ಬೀಜವನ್ನು ಜಗತ್ತು ನಿರುಪಯುಕ್ತ ಅಂದುಕೊಂಡಿತ್ತೋ ಅದರಿಂದ ಒಂದು ಅತ್ಯಂತ ಸುಂದರವಾದ ಮತ್ತು ಹಸಿರಾದ ಮೊಳಕೆ ಬಂದಿತ್ತು. ಆದರೆ ಪವಾಡ ಕೇವಲ ಇಲ್ಲಿಗೆ ನಿಲ್ಲಲಿಲ್ಲ. ಅವನು ಆಶ್ಚರ್ಯಚಕಿತನಾಗಿ ದ್ವಾರಕಾಮಯ್ಯ ಕಡೆಗೆ ಓಡಿ ಹೋಗುತ್ತಿದ್ದಾಗ ದಾರಿಯಲ್ಲಿ ಅವನಿಗೆ ಅವನ ಒಬ್ಬ ಹಳೆಯ ಸ್ನೇಹಿತ ಸಿಕ್ಕಿದ. ಆ ಸ್ನೇಹಿತ ಅವನಿಗಾಗಿ ಒಂದು ಅಂತಹ ಸುದ್ದಿಯನ್ನು ತಂದಿದ್ದ. ಅದರ ನಿರೀಕ್ಷೆಯನ್ನು ಆ ಭಕ್ತ ತನ್ನ ಕನಸಿನಲ್ಲೂ ಮಾಡಿಕೊಂಡಿರಲಿಲ್ಲ. ಅವನ ವರ್ಷಗಳು ಹಳೆಯದಾದ ಸಿಕ್ಕಿ ಹಾಕಿಕೊಂಡಿದ್ದ ಕೆಲಸ ಯಾವುದರಲ್ಲಿ ಅವನ ಸರ್ವಸ್ವವು ಪಣಕ್ಕಿಡಲಾಗಿತ್ತೋ ಅದು ಕೇವಲ ಅಪೂರ್ಣಗೊಂಡಿರಲಿಲ್ಲ. ಬದಲಾಗಿ ಅದರ ಕಾರಣದಿಂದ ಅವನ ಜೀವನದ ಎಲ್ಲ ಆರ್ಥಿಕ ಮುಗ್ಗಟ್ಟು ಮತ್ತು ದಾರಿದ್ರ್ಯ ಕ್ಷಣಾರ್ಧದಲ್ಲೇ ದೂರವಾಗಿತ್ತು. ಅವನು ಅಳುತ್ತಾ ಬಾಬಾರ ಚರಣಗಳಿಗೆ ಬಿದ್ದನು. ಆಗ ಬಾಬಾ ತಮ್ಮ ಹಸ್ತವನ್ನು ಅವನ ತಲೆಯ ಮೇಲಿಟ್ಟು ಹೇಳಿದರು, ಯಾವಾಗ ನೀನು ನಿನ್ನ ಬುದ್ಧಿಯಿಂದ ದಾರಿಗಳನ್ನು ಹುಡುಕುತ್ತೀಯೋ ಅಲ್ಲಿಯವರೆಗೂ ನೀನು ಪರದಾಡುತ್ತಿದ್ದೆ. ಆದರೆ ಯಾವಾಗ ನೀನು ನಿನ್ನ ಇಡೀ ಭಾರವನ್ನು ನನ್ನ ಮೇಲೆ ಬಿಟ್ಟು ಬಿಟ್ಟೆಯೋ ಆಗ ನೋಡು, ನಾನು ಮಣ್ಣಿನಲ್ಲಿ ಹೂತಿದ್ದ ಆ ಒಣಗಿದ ಬೀಜಕ್ಕೂ ಜೀವ ನೀಡಿಬಿಟ್ಟೆ. ಈ ಶುಭ ಸುದ್ದಿ ಕೇವಲ ಒಂದು ಆರಂಭವಷ್ಟೇ. ಇನ್ನು ಮುಂದೆ ನಿನ್ನ ಜೀವನದ ಪ್ರತಿಯೊಂದು ಅಡೆತಡೆಗಳು ದೂರವಾಗಲಿವೆ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಇದು ಈ ಕಥೆಯ ಮಾಧ್ಯಮದಿಂದ ಬಾಬಾ ಸಾಕ್ಷಾತ್ ರೂಪದಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲೂ ಈ ಸಮಯದಲ್ಲಿ ಯಾವ ದುಃಖಗಳು, ಕಹಿ ಅನುಭವಗಳ ಅಥವಾ ವೈಫಲ್ಯಗಳ ಕಾಲ ನಡೆಯುತ್ತಿದೆಯೋ ಅದು ನಿಜ ಹೇಳಬೇಕೆಂದರೆ ಆ ಬಿತ್ತಿದ ಬೀಜದಂತಿದೆ. ಯಾವುದು ಮಣ್ಣಿನ ಕತ್ತಲೆಯಲ್ಲಿ ಹೂತು ಹೋಗಿದೆಯೋ ನೀವು ಯೋಚಿಸಿದ್ದೀರಾ, ನಿಮ್ಮ ಕೆಲಸ ಕೆಟ್ಟು ಹೋಯಿತು, ನಿಮ್ಮ ದಾರಿಗಳು ಬಂದಾದವು ಎಂದು. ಆದರೆ ಬಾಬಾ ಒಳಗೊಳಗೆ ನಿಮಗಾಗಿ ಒಂದು ಅತ್ಯಂತ ದೊಡ್ಡ ಶುಭ ಸುದ್ದಿಯ ನೀಲ ನಕ್ಷೆಯನ್ನು ಸಿದ್ಧಪಡಿಸುತ್ತಿದ್ದಾರೆ. ಆ ಶುಭ ಸುದ್ದಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು, ನಿಂತು ಹೋದ ಹಣಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ನಿಮ್ಮ ಕುಟುಂಬದ ಯಾವುದೋ ಒಂದು ಅತ್ಯಂತ ದೊಡ್ಡ ಚಿಂತೆಯ ಪರಿವಾರವಾಗಿರಬಹುದು. ಬಾಬಾ ಹೇಳುತ್ತಾರೆ, ಇನ್ನಿಷ್ಟೇ ತಾಳ್ಮೆ ಇಟ್ಟುಕೋ ಮಗುವೆ. ಯಾವಾಗ ನಾನು ನಿನ್ನ ಕೈ ಹಿಡಿದಿದ್ದೇನೋ ನಾನು ನಿನ್ನನ್ನು ಹಾದಿಯ ಮಧ್ಯದಲ್ಲಿ ಮುಳುಗಳು ಬಿಡುವುದಿಲ್ಲ. ನಿನ್ನ ಮನೆ ಬಾಗಿಲಲ್ಲಿ ಯಾವ ಸಂತೋಷದ ದನಿ ಕೇಳಿಸಲಿದೆಯೋ ಅದು ನಿನ್ನ ಯೋಜನೆ ಮತ್ತು ನಿನ್ನ ಕಲ್ಪನೆಗೂ ಹಲವು ಪಟ್ಟು ದೊಡ್ಡದಾಗಿರಲಿದೆ. ಆದರೆ ಆ ದಿವ್ಯ ಕ್ಷಣವನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸಲು ಇಂದು ನೀವು ಬಾಬಾರವರಿಗೆ ಒಂದು ಸಣ್ಣ ಪ್ರಮಾಣ ಮಾಡಬೇಕಾಗಿದೆ. ಮತ್ತು ಆ ಭರವಸೆ ಬೇರೆಯವರೊಂದಿಗಲ್ಲ, ನಿಮ್ಮ ಸ್ವಂತ ನಿಮ್ಮೊಂದಿಗೆ ಮಾಡಿಕೊಳ್ಳಬೇಕು. ಇಂದಿನ ನಂತರ ನೀವು ಎಂದಿಗೂ ನಿಮ್ಮ ಪರಿಸ್ಥಿತಿಗಳಿಗೆ ಹೆದರಿ ಸೋಲೊಪ್ಪಿಕೊಳ್ಳುವುದಿಲ್ಲ ಎಂದು. ಯಾವಾಗಲಾದರೂ ಮನಸ್ಸು ಬೇಸರಗೊಂಡರೆ ಕೇವಲ ಇಷ್ಟನ್ನು ನೆನಪಿಟ್ಟುಕೊಳ್ಳಿ, ನಿಮ್ಮ ಯಜಮಾನ ಅಂದರೆ ನಿಮ್ಮ ಮಾಲೀಕ ಎಚ್ಚರವಾಗಿದ್ದಾನೆ ಮತ್ತು ಅವನು ನಿಮ್ಮ ಪ್ರತಿ ಕಣ್ಣೀರಿನ ಹನಿಗೂ ಲೆಕ್ಕ ಇಡುತ್ತಿದ್ದಾನೆ. ಬಾಬಾರವರಿಗೆ ನಿಮ್ಮ ಬೆಲೆ ಬಾಳುವ ವಸ್ತುಗಳಾಗಲಿ ಅಥವಾ ತೋರಿಸಿಕೊಳ್ಳುವ ಭಕ್ತಿಯಾಗಲಿ ಬೇಡ. ಅವರಿಗೆ ಬೇಕಾಗಿರುವುದು ಕೇವಲ ನಿಮ್ಮ ಅಚಲ ವಿಶ್ವಾಸ. ಈಗ ನೀವು ಪ್ರತಿ ಚಿಂತೆಯನ್ನು ಬಾಬಾರವರ ಚರಣಗಳಿಗೆ ಒಪ್ಪಿಸಿ ನಿಶ್ಚಿಂತರಾಗಿರಿ. ಆಗ ಬಾಬಾ ನಿಮ್ಮ ಜೀವನದ ಚುಕ್ಕಾಣಿಯನ್ನು ತಮ್ಮ ಕೈಗೆ ತೆಗೆದುಕೊಳ್ಳುತ್ತಾರೆ ಮತ್ತು ನಿಮ್ಮ ಕೆಟ್ಟು ಹೋದ ಕೆಲಸಗಳು ತಾವಾಗಿಯೇ ಸರಿಯಾಗತೊಡಗುತ್ತವೆ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಈಗ ನೀವು
ಪೂರ್ಣ ಶ್ರದ್ಧೆಯೊಂದಿಗೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಿಮಗೂ ಕೂಡ ನಿಮ್ಮ ಹೃದಯದ ಯಾವುದೋ ಮೂಲೆಯಲ್ಲಿ ಈ ಅರಿವಾಗುತ್ತದೆಯೇ, ಬಾಬಾ ಅತಿ ಶೀಘ್ರದಲ್ಲಿ ನಿಮ್ಮ ಯಾವುದೋ ದೊಡ್ಡ ಚಿಂತೆಯನ್ನು ದೂರ ಮಾಡಲಿದ್ದಾರೆ ಎಂದು. ನಿಮ್ಮ ಅಪೂರ್ಣ ಇಚ್ಛೆಗಾಗಿ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಎಂದು ಖಂಡಿತ ಬರೆಯಿರಿ. ಒಂದು ವೇಳೆ ಬಾಬಾರವರ ಈ ವಚನಗಳು ಇಂದು ನಿಮ್ಮೊಳಗೆ ಒಂದು ಹೊಸ ಭರವಸೆ ಮತ್ತು ಧನಾತ್ಮಕ ಶಕ್ತಿಯನ್ನು ತುಂಬಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ನಮ್ಮ ಈ ಪರಿವಾರದೊಂದಿಗೆ ಕೈ ಜೋಡಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯಬೇಡಿ. ಇದರಿಂದ ಬಾಬಾರವರ ಕೃಪೆಯ ಈ ಸರಣಿ ಹೀಗೆಯೇ ಮುಂದೆ ಸಾಗಲಿ. ಬನ್ನಿ, ವಿಡಿಯೋದ ಕೊನೆಯ ಹಂತದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಾಬಾರವರ ಪವಿತ್ರ ಮತ್ತು ಮಂಗಳಕರ ಚರಣಗಳಿಗೆ ನಮ್ಮ ಶಿರಬಾಗಿಸೋಣ ಮತ್ತು ಇಡೀ ವಿಶ್ವದ ಕಲ್ಯಾಣಕ್ಕಾಗಿ ಈ ಕರುಣಾ ಪ್ರಾರ್ಥನೆಯನ್ನು ಮಾಡೋಣ. ನಿಮ್ಮ ಎರಡು ಕೈಗಳನ್ನು ಜೋಡಿಸಿಕೊಳ್ಳಿ ಮತ್ತು ಶಾಂತ ಮನಸ್ಸಿನಿಂದ ಈ ಶಬ್ದಗಳನ್ನು ಪುನರಾವರ್ತಿಸಿ. ಹೇ ಸಾಯಿನಾಥ, ನಾವು ನಿಮ್ಮ ಮಕ್ಕಳು. ನಮ್ಮಿಂದ ತಿಳಿಯದೆ ಆಗಿರುವ ಪ್ರತಿ ತಪ್ಪನ್ನು ಕ್ಷಮಿಸಿಬಿಡು. ಸಂಸಾರದ ಏಟುಗಳಿಂದ ಸುಸ್ತಾಗಿ ನಾವು ನಿಮ್ಮ ಹೊಸ್ತಿಲಿಗೆ ಬಂದಿದ್ದೇವೆ. ನಮ್ಮ ಜೀವನದ ಈ ಗಾಢ ಕತ್ತಲೆಯನ್ನು ನಿಮ್ಮ ಕೃಪೆಯ ಪ್ರಕಾಶದಿಂದ ಅಳಿಸಿ ಹಾಕಿಬಿಡು. ಯಾವ ಭಕ್ತನು ಇಂದು ಈ ವಿಡಿಯೋವನ್ನು ನೋಡುತ್ತಿದ್ದಾನೋ ಮತ್ತು ಮನಸ್ಸಿನಲ್ಲೇ ತನ್ನ ಯಾವುದೋ ದೊಡ್ಡ ಸಮಸ್ಯೆಯೊಂದಿಗೆ ಹೋರಾಡುತ್ತಿದ್ದಾನೋ, ಹೇ ಭಗವಂತ, ಅವರ ಆ ಅದೃಶ್ಯ ನೋವನ್ನು ಹರಿಸಿಬಿಡು, ದೂರ ಮಾಡು ಮತ್ತು ಅವನ ಜೀವನದಲ್ಲಿ ಸಂತೋಷದ ಆ ದೊಡ್ಡ ಉಡುಗೊರೆಯನ್ನು ಕಳುಹಿಸಿಕೊಡು. ಮನೆ ಪರಿವಾರದಲ್ಲಿ ಸುಖ, ಸಮೃದ್ಧಿ, ಶಾಂತಿ ಮತ್ತು ಉತ್ತಮ ಆರೋಗ್ಯದ ವಾಸ ಯಾವಾಗಲೂ ಇರಲಿ ಮತ್ತು ಕಲಿಯುಗದ ಯಾವುದೇ ಬಿರುಗಾಳಿಯಲ್ಲೂ ನಮ್ಮ ಈ ವಿಶ್ವಾಸ ನಿಮ್ಮ ಚರಣಗಳಿಂದ ಎಂದಿಗೂ ದೂರವಾಗದಿರಲಿ. ಪ್ರೇಮದಿಂದ ಹೇಳಿ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ, ಶುಭರಾತ್ರಿ.